ನಮಸ್ತೆ. ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಮೋದಗ ಗ್ರಾಮದಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪ್ರಶಾಂತ್ ಮುನ್ನೋಳಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಪಂಚಾಯಿತಿಯನ್ನೇ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಗ್ರಾಮ ಪಂಚಾಯಿತಿ ಅಂದ್ರೆ ಅದು ಮೋದಗ. ಅದು ಪಿಡಿಒ ಪ್ರಶಾಂತ್ ಮುನ್ನೋಳಿ ಅವರ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಈ ಪಿಡಿಒ ಪ್ರಶಾಂತ್ ಮುನ್ನೋಳಿ ಅವರ ಅನುಕ್ಕು ಶವ ಯಾತ್ರೆಯನ್ನ ಮಾಡಲಾಗಿದೆ ಮತ್ತು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರಶಾಂತ್ ಮುನ್ನೋಳಿ ಅವರಿಗೆ ಚಪ್ಪಲಿ ಹಾರವನ್ನ ಹಾಕಲು ಹೋದಾಗ ಆ ಸಮಯದಲ್ಲಿ ಮಾರಿಹಾಳ್ ಠಾಣೆಯ ಪೊಲೀಸರು ಆತನಿಗೆ ರಕ್ಷಣೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಜನವರಿ 26ರಂದು ಅಂದ್ರೆ ಗಣರಾಜ್ಯೋತ್ಸವ ದಿನದಂದು ಪಿಡಿಒ ಪ್ರಶಾಂತ್ ಮುನ್ನೋಳಿ ಅವರು ಗ್ರಾಮ ಪಂಚಾಯಿತಿಯಲ್ಲಿ ಇರಲೇ ಇಲ್ಲ. ಇದು ಎಷ್ಟೊಂದು ಅವಮಾನಕರ ಸಂಗತಿ ಮತ್ತು ತಾಲೂಕು ಪಂಚಾಯಿತಿಯ ಎಕ್ಸಿಕ್ಯೂಟಿವ್ ಆಫೀಸರ್ ಹಲವು ಭರವಸೆಗಳನ್ನ ನೀಡಿದ್ದಾರೆ. ಈ ಭರವಸೆಗಳು ಈಡೇರುತ್ತವೆಯೋ ಹಾಗೆ ಭರವಸೆಯಲ್ಲೇ ತೇಲಿ ಹೋಗುತ್ತವೆ ಎಂದು ಕಾದು ನೋಡಬೇಕಾಗಿದೆ. ಕೊನೆಗೂ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರಶಾಂತ್ ಮುನ್ನೋಳಿ ಅವರನ್ನ ಅಮಾನತು ಮಾಡಲಾಗಿದೆ. ಇವರು ಎಷ್ಟು ದಿನ ಅಮಾನತು ಮಾಡುತ್ತಾರೆ ಎಂದು ಇದನ್ನ ಕಾದು ನೋಡಬೇಕಾಗಿದೆ. ಸೋಮಶೇಖರ್ ನಾಯಕ್, ಎಸ್ಆರ್ಕಾರ್ ನ್ಯೂಸ್, ಬೆಳಗಾವಿ. ಪ್ರಕಾಶ್ ಮನೆಯವರ ಇಲ್ಲಿ ಅಧಿಕಾರಿ ವಹಿಸಿಕೊಂಡ ಲೆಕ್ಕ ಇಲ್ಲ ಸರ್. ಎಲ್ಲ ಅವ್ರಿಗೆ ಗೊತ್ತೇ. ಹೆಚ್ಚಿನ ಮಾಹಿತಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಗಮನಕ್ಕೆ ಬಂದರೂ ಇನ್ನವರಿಗೂ ಇಲ್ಲ. ನಿಧಿ ಇಟ್ಟು ಖರ್ಚು ಮಾಡಿಲ್ಲ, 15 ಫೈನಾನ್ಸ್ ಮಾಡಿಲ್ಲ. SC ST 20% ಮಾರ್ಚ್ ಟು ಮಾರ್ಚ್ 25% ಕೊಡಬೇಕಿತ್ತು. ಈ ST ಸಮುದಾಯಕ್ಕೆ 5 ವರ್ಷ ಆಯ್ತು. 2020ನೇ ಇಸ್ವಿಯಿಂದ 26ನೇ ಒಂದು ಅವಧಿ ಮುಗಿದ್ರು ಇವತ್ತುವರೆಗೂ ನಮ್ಮ ಹೊನ್ನೇಳ ಗ್ರಾಮ ಮತ್ತು ಮೋದಗ ಗ್ರಾಮದಾಗ SC ST ಸಮುದಾಯಗಳಿಗೆ ಇವತ್ತಿನ ತನಕ 25% ಕೊಟ್ಟಿಲ್ಲ. ಆ 25% ಇಲ್ಲದನ ಕ್ರಿಯಾ ಯೋಜನೆ ಯಾವ ಥರ ಮಾಡ್ತಾರೋ. ಸೊ ACP TSP ಅನುದಾನ ಸಂಪೂರ್ಣ ದುರ್ಬಳಕೆ ಆಗಿದೆ. ಅದನ್ನೆಲ್ಲ ತನಿಖೆ ಆಗಬೇಕು. ಕಾಂಗ್ರೆಸ್ ಗೊತ್ತಿಲ್ಲ. ಸರ್ಕಾರ ಆದೇಶ ಪ್ರಕಾರ ರಸ್ತೆ, ಗಟೂರು, ನೀರು, ಲೈಟ್, ಏನು ಮೂಲಭೂತ ಸೌಕರ್ಯ ಕೊಡಬೇಕು, ಆಟದ ಮೈದಾನ ಆಗಿರ್ಬೋದು, ಸ್ಕೂಲ, ಕಂಪೌಂಡು, ಮಕ್ಕಳಿಗೆ ವಿದ್ಯಾಭ್ಯಾಸ, ಶಾಲೆ, ಸಾರ್ವಜನಿಕರ ಉದ್ದಾಶ ಓಡಲಿಕ್ಕೆ ಗಾರ್ಡನ್, ಈ ಥರ ಎಲ್ಲ ಸರ್ಕಾರ ಆದೇಶ ಮಾಡಬೇಕು. ತಮಗೂ ಗೊತ್ತಿದೆ ಹೆಚ್ಚಿನ ಮಾಹಿತಿಗೆ. ಪತ್ರಕರ್ತರಿದ್ದೀರಿ ನೀವು. ಯಾವ ಪಂಚಾಯತಿಗೆ ಏನೇನು ಭ್ರಷ್ಟಾಚಾರ ಆಗಿದಲ್ಲ ಹೆಚ್ಚಿನ ಮಾಹಿತಿ ನಿಮ್ಗೆ ಗೊತ್ತು. ನಾವು ಹೇಳೋದಕ್ಕಿಂತ ನಿಮ್ಗೆ ಗೊತ್ತಿದೆ. ಅದಕ್ಕೆ ಅವ್ರನ್ನ ದಯವಿಟ್ಟು ಅವ್ರ ಮೇಲಾಧಿಕಾರಿಗಳು ಯಾರು ಬಂದಿದ್ದಾರೆ, ಪ್ರಶಾಂತ್ ಅವರ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕರು ಬಂದಿದ್ದಾರೆ. ಅವ್ರ ಗಮನಕ್ಕೆ ನಾವು ಎಷ್ಟೋ ಅರ್ಜಿ ಬರೆದಿದ್ದು. ಹೊನ್ನಾಳ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯುವಕ ಮಂಡಳ ವತಿಯಿಂದ ನಾವು ಸುಮಾರು 2 ವರ್ಷ ಆಯ್ತು ಯುವಕ ಮಂಡಳ ಒಂದು ಅರ್ಜಿ ಕೊಟ್ಟಿದ್ವಿ. 25% ಕೊಡಬೇಕು, ಮಕ್ಕಳು ವಿದ್ಯಾಭ್ಯಾಸ, ಬುಕ್ಕ ಏನದು ಯಾವ ಸರ್ಕಾರ ಆದೇಶ ಪ್ರಕಾರ ಕೊಡೋದು ಅದನ್ನು ಗಾಳಿ ತುರಿದಾನ. ನಮ್ಮ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯಗಳು ಸರಿಯಾಗಿ ವ್ಯವಸ್ಥೆ ಇಲ್ಲ, ಬೀದಿ ಚರಂಡಿಗಳ ವ್ಯವಸ್ಥೆ ಇಲ್ಲ. ಹಲವಾರು 1, 2 ಅನ್ನೋದಿಲ್ಲ. ಭ್ರಷ್ಟಾಚಾರ ಬರೀ ಅವನು ಈ ನೋಡಿ. ಇದೊಂದು ದುರ್ದೈವ ಯಾಂಬಲ್ ಸರ್. ಪತ್ರಕರ್ತರು, ಮೀಡಿಯಾ ತಾವೇ ಕೊಟ್ಟಂತ ಅಧಿಕಾರಿ ನೀವು ಕೊಡ್ಲಿಲ್ಲ ಅಂದ್ರೆ ಮತ್ತು ನಮ್ಮ ಪರಿಸ್ಥಿತಿ ಬೀದಿಗಳು ಬಂತಲ್ರಿ. ನಿನ್ನೆ ಏನು ಸ್ಪೆಷಲ್ ಏನಂದ್ರೆ ನಿನ್ನೆ ಗಣರಾಜ್ಯೋತ್ಸವ ರಾಜ್ಯ ದೇಶ ಅಂತ ಆದ್ರೆ ಅದಕ್ಕೂ ಅವ್ರು ಗೈರಾಗಿದ್ದಾರೆ. ರಜಾನೂ ಕೊಟ್ಟಿಲ್ಲ ಮತ್ತು ಧ್ವಜಾರೋಹಣ ಮಾಡಿಲ್ಲ. ಒಂದು ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ. ಬಾಬಾ ಸಾಹೇಬ್ರ ಒಂದು ಗಣರಾಜ್ಯೋತ್ಸವ ಏನು ನಾವು ಜನವರಿ 26ಕ್ಕೂ ಒಂದು ಅಪಮಾನ ಮಾಡಿದ್ದಾರೆ. ಶೀಘ್ರವಾಗಿ ಅವ್ರ ಮೇಲೆ ಹಿಂದೆ ಮುಂದೆ ನೋಡಿದ್ರೆ ಅವ್ನು ಅಮಾನತು ಮಾಡ್ಬೇಕು ಸರ್. ಅಮಾನತು ಮಾಡಿ ಅವನ ಮೇಲೆ ಕಾರ್ಯವಾಹಿ ಮಾಡ್ಬೇಕು. ಅದಕ್ಕೆ ಅವ್ರನ್ನ ಬಚಾವ್ ಮಾಡೋ ಏನೋ ಮೇಲಾಧಿಕಾರಿ ಕೈ ಏನೋ ಇದ್ದಿರಬಹುದು ಅನಿಸ್ತದೆ. ತಾತ್ಕಾಲಿಕ ಸಂಪೂರ್ಣವಾಗಿ ಸೇವೆಯಿಂದ ವಜಾ ಮಾಡಬೇಕು. ಯಾಕಂದ್ರೆ ಅವನ ಮೇಲೆ ಭಾಳ ಅಂದ್ರೆ ಭಾಳ 4 ರಿಂದ 5 ಡಿ ಅದಾವು. ಡಿ ಇದ್ರು ಇಲ್ಲಿವರೆಗೂ ಮೇಲಾಧಿಕಾರಿ ಬರೀ ತಮ್ಮ ಮುಖಾಂತರ ಹೇಳ್ತಾರೆ ನಾವು ಕಳಿಸಿದೆವು, ಮೇಲ್ ನೋಡ್ತಾ ಇದಾರೆ, ಮಾಡ್ತಾ ಇದಾರೆ, ಜಡ್ಪಿಗಿದೆ, ಟಿಪ್ಪಿಗಿದೆ, ಅಲ್ಲಿ ಕೊಟ್ಟಿದ್ದೆವು, ಇಲ್ಲಿ ಕೊಟ್ಟಿದ್ದೆವು. ಬರೀ ಹಾರಿಕೆ ಉತ್ತರ ಬಿಟ್ರೆ ಬೇರೆ ಯಾರು ಅವ್ರ ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ಮೇಲಾಧಿಕಾರಿಗಳು ಸುಖ ಅವರು ಈ ಪಿಡಿಒ ಅವನ ಕೈಗೊಂಬೆ ಕೆಲಸ ಮಾಡತ್ತಾರ ಅಂತ ಈ ಸಂದರ್ಭ ಹೇಳಬೇಕು. ಮಾನ್ಯ ಜಿಲ್ಲಾ ಪಂಚಾಯತಿ CO ಅವರಾಗಿರ್ಬೋದು, ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕಾರಿ ಆಗಿರ್ಬೋದು, DC ಅವರಾಗಿರ್ಬೋದು ಸರ್, ಅವ್ರ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಾಗ ಎದ್ದು ಕಣ್ ಕಾಣ್ತಾ ಇದೆ ಸರ್. ಈ ಸಂದರ್ಭ ರಿಕವರಿ ಮಾಡಿಸುವಂತ ಜವಾಬ್ದಾರಿ ನಮ್ದು. ಒಂದು ಎರಡನೇದು ಏನು ಮೂಲಭೂತ ಸೌಕರ್ಯಗಳಿಗೆ ಆಗಿಲ್ಲ, ಈ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ತೀವಿ, ಹೊಸ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಕ್ತಿವಿ. ನಿಮ್ಗೆ ಏನೇ ಕೆಲಸ ಇದ್ರು ನಾನು ಕೂಡ ತಮ್ಗೆಲ್ಲರೂ ಕೂಡ ಸಪೋರ್ಟ್ ಕೊಟ್ಟು ಮೂಲಭೂತ ಸೌಕರ್ಯಗಳ ಕೆಲಸಗಳನ್ನ ಮಾಡುವಂತ ಕೆಲಸ ನಾನು ಕೂಡ ಮಾಡ್ತೀನಿ. ಇದು ಎರಡನೇದು. ಇನ್ನು ಮೂರನೇದು ನಮ್ ಗುಂಡವರು ಹೇಳಿದಾಗೆ ಇನ್ನು 3 ದಿನದಲ್ಲಿ ಅಮಾನತನ್ನ ಮಾಡಿ ಅಮಾನತ
ಸರ್ಕಾರದ ಇಲಾಖೆ ಐತಿ ನೀವು 8 ದಿವಸ ಅದನ್ನ ಮಾಡ್ರಿ ನಿನ್ನೆ ರಾಜ್ಯೋತ್ಸವ ನಮ್ಮ ಕನ್ನಡ ಸಸ್ಪೆಂಡ್ ಆಗ್ಬೇಕು ಏನೇ ಬರಲಿ ಏನೇ ಬರಲಿ ಭ್ರಷ್ಟ ಪಿಡಿಯೋ ಅಧಿಕಾರಿಗೆ ಭ್ರಷ್ಟ